ಇವ್ರೇನು ಹೇಳ್ತಾರೆ ನಮ್ಮ ಕೈ ತೊಳ್ಕೊಳ್ತಾ ಇದೀವಿ. ನಾನು ಮತಾಯ್ ಸರ್ ಈಗ ನಾವು ಬಸವರಾಜ್ ಅವರು ಹೇಳಿದಂಥ ಕಾರಣಗಳನ್ನು ನಂಬುವುದಾದರೆ ಈ ಒಂದು ಇಡೀ ಪ್ರಾಸೆಸ್ ಬಗ್ಗೆ ಅನುಮಾನ ರೈಸ್ ಆಗಲ್ವಾ ಸರ್? ಯಾರಾದರೂ ಸರಿ ಇದರಲ್ಲಿ ಖಂಡಿತವಾಗಿಯೂ ಅಲ್ಲ. ಬಸವರಾಜ್ ಅವರು ಹೇಳಿದ ಪಾಯಿಂಟ್ಗೆ ಐ ವುಡ್ ಲೈಕ್ ಟು ಆಡ್ ಒಂದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಈಗಾಗಲೇ ಅವ್ರ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟಿರೋ ಬಗ್ಗೆ ಅವರಿಗೆ ಬೇಕಾದ ದಾಖಲೆಗಳನ್ನು ಅವರು ಸೃಷ್ಟಿ ಮಾಡ್ಕೊಳ್ತಾರೆ, ಬೇಕಾದಿಲ್ಲ ಅಂತ ಒಂದು. ಎರಡನೇದಾಗಿ ಈ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅದನ್ನು ತಗೊಂಡ ನಂತರ ಅವರಿಗೆ ಗೊತ್ತಿದೆ ಅವರ ಹೆಸರನ್ನು ಸೇರ್ಪಡೆಗೊಳ್ಳಿಕ್ಕೆ ಇವರು ಶಿಫಾರಸು ಮಾಡ್ತಾ ಇದ್ದಾರಾ ಇಲ್ವಾ ಎನ್ನುವ ಬಗ್ಗೆ ನಾವು ಯಾವುದೇ ಒಂದು ಅರ್ಜಿಯನ್ನು ಸರ್ಕಾರಿ ಕಚೇರಿಯಲ್ಲಿ ಕೊಟ್ಟರೆ ನಮಗೊಂದು ಅಕ್ನಾಲೇಜ್ಮೆಂಟ್ ಫಾರ್ಮ್ ಕೊಡ್ತೇವೆ, ನಿಮ್ಮ ಅರ್ಜಿ ನಮ್ಮಲ್ಲಿ ಸ್ವೀಕೃತ ಆಗಿದೆ ಅಂತ. ಒಂದು, ಈಗ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾನು ತಗೊಂಡಿದ್ದೇನೆ, ನಿಮ್ಮ ಏನು ಸಮಸ್ಯೆಯಲ್ಲಿ ನಿಮ್ದು ಸೇರ್ಪಡೆಗೊಳಿಸಲಿಕ್ಕೆ ಶಿಫಾರಸು ಮಾಡ್ತೇವೆ ಅಂತ ಇವರೊಂದು ಒಂದು ರೀತಿಯ ಒಂದು ಅಕ್ನಾಲೇಜ್ಮೆಂಟ್ ಅನ್ನ ಅರ್ಜಿದಾರರಿಗೆ ಕೊಟ್ಟರೆ ಇದಕ್ಕೆ ಯಾವುದಕ್ಕೂ ಒಂದು ಡೌಟ್ ಬರ್ತಿರಲಿಲ್ಲ. ಯಾಕೆಂದ್ರೆ ನಾಳೆ ಏನಾದ್ರೂ ಇವರ ಡ್ರಾಫ್ಟ್ ರೋಲ್ ಇವರ ಹೆಸರು ಇಲ್ಲದಿದ್ರೆ ಖಂಡಿತವಾಗಿನೂ ಇವರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಗೆ ಯಾರಿಗೆ ಕಾಪಿ ಕೊಟ್ಟಾಗ ಈ ತರದ್ 2 ಕೊಟ್ರು ಸರ್, 2 ಶೀಟ್ ಕೊಟ್ರು, ನಮ್ಗೆ 2 ಶೀಟ್ ಕೊಟ್ರು, 2 ಭರ್ತಿ ಮಾಡಿ ನೀವು ಒಂದು ನಾವು ತಗೊಂಡು ಹೋಗ್ತೀವಿ, ಡಿಜಿಟಲೈಸೇಷನ್ ಮಾಡ್ಬಿಡ್ತೀವಿ ಅದನ್ನ ಅಂತ ತಗೊಂಡು ಹೋದ್ರಲ್ಲ, ಇನ್ನೊಂದು ನಮ್ಮ ಮನೇಲಿ ಉಳಿಸಿರ್ತಾರಲ್ಲ ಅದೇ ಸ್ವೀಕೃತಿ ಲೆಕ್ಕಕ್ಕೆ ಬರಲ್ವಾ? ಅದನ್ನ ನಾವು ರಿಸೀವ್ ಮಾಡಿದೀವಿ, ನಾವು ಕೊಟ್ಟಿದ್ದೀವಿ ಅಂತ ಲೆಕ್ಕಕ್ಕೆ ಸೇರ್ಸಕ್ ಆಗಲ್ವಾ? ಅವ್ರು ಸೈನ್ ಮಾಡಿರ್ಬೇಕು. ಅದನ್ನ ಏನಾಗ್ತದೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಾವು ಚುನಾವಣಾಧಿಕಾರಿಯಾಗಿ ನಾವು ಇಷ್ಟು ವರ್ಷ ಕೆಲಸ ಮಾಡಿದ್ದೇವೆ. ಈಗ BLOಗಳು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರಿಗೇನು ಅಂತ ಫಸ್ಟ್ ಆಫ್ ಆಲ್ BLOಗಳಿಗೆ ಅಂತ ಓಕೆ ಪ್ರಾಪರ್ ಟ್ರೈನಿಂಗ್ ಇರುವಂತ BLOಗಳು ಇರ್ತಾರೆ, ಬಟ್ ಪ್ರಾಪರ್ ಟ್ರೈನಿಂಗ್ ಇಲ್ಲದವ್ರನ್ನು BLOಗಳು ಅಂತ ಮಾಡಿದಾಗ ಅವರು ಲೇಡೀಸ್ ಇರ್ಬೋದು ಅಥವಾ ಇನ್ನು ಏನಾದ್ರು ಸೌಖ್ಯ ಇಲ್ಲದವರೆಲ್ಲ ಇರ್ಬೋದು, ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ವೋಂಟ್ ಬಿ ಏಬಲ್ ಟು ಡೂ ದ ಡ್ಯೂಟೀಸ್ ಪ್ರಾಪರ್ಲಿ. ಸರಿಯಾಗಿ ಅವರು ಕೆಲಸ ಮಾಡದಿದ್ದಾಗ ಅವರೊಂದು ನಂಬಿಕೆ ವಾದಿಸಿ ಆಯ್ತಪ್ಪ 5 ಗಂಟೆವರೆಗೆ ಕೆಲಸ ಮಾಡ್ಬೇಕು, ಏನೋ ಒಂದು ಮಾಡ್ಕೊಂಡು ಹೋಗೋಣ, ಎಕ್ನಾಲೇಜ್ಮೆಂಟ್ ಕೊಡೋದಾಗ್ಲಿ ಕೊಡದಿರೋದಾಗ್ಲಿ ಇದೆಲ್ಲ ಅವರಿಗೆ ಬೇಕಾದಂಗೆ ಮಾಡ್ತಾರೆ. ಒಂದು, ಇನ್ನು ಈಗಾಗಲೇ ಬಸವರಾಜ್ ಹೇಳಿದಂಗೆ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ. ಈಗ ಅದರ ಬಗ್ಗೆ ನಮಗೆ ಸಾಕ್ಷ್ಯಾಧಾರಗಳಿಲ್ಲದೆ ನಾವೇನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈಗಾಗಲೇ ದೆಹಲಿ ಇಲೆಕ್ಷನ್ ಇರ್ಬೋದು, ಪಶ್ಚಿಮ ಬಂಗಾಳ ಎಲೆಕ್ಷನ್ ಅಲ್ಲೆಲ್ಲ ಜೀವಂತ ಆಗಿದ್ದವರದ್ದು ಕೂಡ ಹೆಸರನ್ನ ಡಿಲೀಟ್ ಮಾಡಿರೋ ಬಗ್ಗೆ ಅವರ ಆಮೇಲೆ ಹೇಳಿಕೆಗಳು ಕೊಟ್ಟಿರುವಂತದ್ದು, ಇದನ್ನೆಲ್ಲ ನಾವು ಗಮನಿಸುವಾಗ ಈಗ 1 ಕೋಟಿ ಚಿಲ್ಲರೆ ವೋಟರ್ಸ್ ಅನ್ನ ಲಿಸ್ಟ್ ಇಂದ ತೆಗೆಯುವಂತದ್ದು ಬಂದಾಗ ಖಂಡಿತವಾಗಿಯೂ ಅದರ ಹಿಂದ್ಗಡೆ ಏನಾದ್ರೂ ಎಲ್ಲ ಸ್ವಲ್ಪ ಗೋಲ್ಮಾಲ್ಗಳಿರೋ ಸಾಧ್ಯತೆಗಳು ಇರಬಹುದು ಅಂತ ನಾವು ಊಹಿಸಬಹುದು. ಯಾಕೆಂದ್ರೆ ಪಕ್ಕ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ನಾನ್ ನಿಮಗೆ 10 ರೂಪಾಯಿ ಕೊಡುವಾಗ ನೀವು 10 ರೂಪಾಯಿ ನಿಮ್ಮಿಂದ ನಾನು ತಗೊಂಡಿದ್ದೇನೆ ಅಂತ ಹೇಳೋ ಬಗ್ಗೆ ಸಾಕ್ಷಿ ನಿಮ್ಮ ಹತ್ರನೂ ಇರಬೇಕು, ನನ್ನ ಹತ್ರನೂ ಇರಬೇಕು. ಆವಾಗ ಯಾವುದೇ ರೀತಿಯಲ್ಲಿ ನೀವು 1 ಕೋಟಿ ಜನರನ್ನ ತೆಗೆದಾಗ ನಾಳೆ ಅವನು ಬಂದು ತೋರಿಸ್ತಾನೆ, ನೋಡಿ ನಾನಿಲ್ಲಿ ಜೀವಂತ ಇದ್ದೇನೆ, ನನ್ನ ಹೆಸರನ್ನು ಸೇರ್ಪಡೆಗೊಳಿಸಲಿಕ್ಕೆ ಶಿಫಾರಸು ಮಾಡಿದೆ ಅಂತ ಹೇಳುವಂತ ಒಂದು ಅಕ್ನಾಲೇಜ್ಮೆಂಟ್ ನನ್ನಲ್ಲಿ ಇದೆ ಅಂತ ಅವನು ಹೇಳಿದರೆ ದೆನ್ ಚುನಾವಣಾ ಆಯೋಗದ ಮೇಲೆ ಡೌಟ್ ಅನ್ನ ಬೊಟ್ಟು ಮಾಡಿ ತೋರಿಸಂಗೆ ಆಗ್ತದೆ. ಇಲ್ಲಿ ಏನು ನೋಡಿ, ಇದು ಒನ್ ಸೈಡ್. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿ ಪೊಲೀಸ್ನವರು ನಿಮ್ಮಿಂದ ಒಂದು ಹೇಳಿಕೆ ತಗೊಳ್ತಾರೆ, ಹೇಳಿಕೆ ತಕೊಂಡು ಓದಿ ಕೇಳಿ ಸರಿ ಇದೆ ಅಂತ ಹೇಳ್ಕೊಂಡು ನಿಮ್ಮಿಂದ ಒಂದು ಸುಮ್ಮನೆ ಸೈನ್ ತಗೊಳ್ತಾರೆ, ಒಮ್ಮೊಮ್ಮೆ ಬ್ಲಾಂಕ್ ಸಿಗ್ನೇಚರ್ ತಗೊಳ್ತಾರೆ, ಅವ್ರೇನು ಬರೆದಿದ್ದಾರೆ ಅದಕ್ಕೆ ನೀವು ಸೈನ್ ಮಾಡುವಂಥದ್ದು, ಅದನ್ನ ಅವರು ಚಾರ್ಜ್ ಶೀಟ್ ಜೊತೆ ಸಬ್ಮಿಟ್ ಮಾಡುವಂಥದ್ದು. ಇದೇ ರೀತಿಯಲ್ಲಿ ಇವರು ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರುವಂತದ್ದು ಇವನಿಗೆ ಸ್ವೀಕೃತಿ ಆದಂತು ಮತ್ತು ಇವನಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡಿ ಇವನಿಗೆ ಶಿಫಾರಸು ನಿಮ್ಮ ಹೆಸರು ಶಿಫಾರಸು ಮಾಡ್ತಾ ಇದ್ದೇವೆ ಅಂತಲೋ ಅಥವಾ ಮಾಡಲಾಗುವುದು ಅಂತಲೋ ಯಾವ ರೀತಿಯಲ್ಲಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ರೆ ಯಾವುದೇ ರೀತಿಯಲ್ಲಿ ಇವರಿಗೆ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನೊಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬಹುಶಃ ನನಗೆ ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದ್ದಾನೆ ಇಲ್ವಂತ ಒಂದು ಪ್ರಶ್ನೆ. ಈಗಾಗಲೇ ನಾವು ದೇಶದಲ್ಲಿ ಒಂದು ಸಂಚಲನ ಮೂಡಿಸಿರುವಂತ ಒಂದು ಪ್ರಶ್ನೆ ಏನಂತ ಹೇಳಿ, ನಮಗೆ ಚುನಾವಣೆ ಕಂಡಕ್ಟ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆಗಳು ಬೇಕಾ? ಈ 28 ದಾಖಲೆಗಳನ್ನು ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಕೆಲವು ದಾಖಲೆಗಳು ನಿಮ್ಮಲ್ಲಿ ಇರುವುದಿಲ್ಲ, ಆಮೇಲೆ ನೀವು ಅಲ್ಲಿ ದಾಖಲೆಗಳನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಬ್ಯಾಗ್ ಮಿಸ್ಸಿಂಗ್ ಇರ್ಬೋದು, ಇನ್ನು ಯಾವುದೋ ಕಾರಣಗಳಿಗೆ ಇನ್ಯಾನೋ ಒಬ್ಬರು ದಾಖಲೆ ತಗೊಂಡು ಬರ್ತಾರೆ ಅಂತ ಹೇಳಿ ಈ ರೀತಿ ಯಾವುದೋ ಎಲ್ಲ ಕಾರಣಗಳಿಂದ ನೀವು ಚುನಾವಣಾ ಪೋಲಿಂಗ್ ಬೂತ್ ಹೋಗೋ ಸಂದರ್ಭ ನಿಮ್ಮಲ್ಲಿ ಇರುವುದಿಲ್ಲ. ನಾವು ವೈ ಕಾಂಟ್ ಡು ಫಾರ್ ರೇಷನ್ ಕಾರ್ಡ್ಗೆ ಅವರು ನಿಮ್ಮ ಹತ್ರ ಬಯೋಮೆಟ್ರಿಕ್ಸ್ ತಗೊಳ್ತಾರೆ, ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ಎಲ್ಲವೂ ತಗೊಳ್ತಾರೆ. ಈಗ ಬದುಕಿದ್ದ ಒಬ್ಬ ವ್ಯಕ್ತಿಯಲ್ಲಿ ವೋಟ್ ಹಾಕ್ಲಿಕ್ಕೆ ಅವನ ಬಯೋಮೆಟ್ರಿಕ್ಸ್ ಆಧಾರದ ಮೇಲೆ ಏನಾದ್ರು ವೋಟಿಂಗ್ ಸಿಸ್ಟಮ್ ಆದ್ರೆ ಯಾವುದೇ ರೀತಿಯಲ್ಲಿ ಚುನಾವಣಾ ಎಲ್ಲರೂ ಮಾತಾಡ್ತೀನಿ ನಾನು. XL PU ಕಾಲೇಜ್ ಗುರುವಾನಿಕರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.